ಒಂದ್ ಕಡೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಕೊಲ್ಯಾಪ್ಸ್, ಮತ್ತೊಂದು ಕಡೆ ಬೌಲಿಂಗ್ ನಲ್ಲಿ ಫೇಲ್ಯೂರ್, ಕೊನೆಗೆ ಸೋಲಿನ ಶಾಕ್. ಐಸಿಸಿ ವುಮೆನ್ಸ್ ಓಡಿಐ ವರ್ಲ್ಡ್ ಕಪ್ ನಲ್ಲಿ ಭಾರತದ ಹ್ಯಾಟ್ರಿಕ್ ಗೆಲುವಿಗೆ ಸೌತ್ ಆಫ್ರಿಕಾ ಪಡೆ ಬ್ರೇಕ್ ಹಾಕಿದೆ. ಒಂದು ಹಂತದಲ್ಲಿ ಭಾರತವೇ ಈ ಪಂದ್ಯವನ್ನ ಗೆಲ್ಲುತ್ತೆ ಅನಿಸಿದ್ರು ಕೂಡ ಲಾಸ್ಟ್ ಮೂಮೆಂಟ್ ನಲ್ಲಿ ಆಫ್ರಿಕನ್ ಆಟಗಾರ್ತಿಯರು ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿಬಿಟ್ರು. ಅಷ್ಟಕ್ಕೂ ಭಾರತಕ್ಕೆ ಈ ಸೋಲಿನ ಎಫೆಕ್ಟ್ ಏನು? ಸೆಮಿಫೈನಲ್ ಲೆಕ್ಕಾಚಾರ ಹೇಗಿದೆ? ಪಾಕಿಸ್ತಾನ ತಂಡ ಗೆಲುವನ್ನೇ ಕಾಣದೆ ಟೂರ್ನಿಂದ ಹೊರಬೀಳುತ್ತಾ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಚೊಚ್ಚಲ ಟ್ರೋಫಿಯ ಕನಸಿನಲ್ಲಿ ಟೂರ್ನಿಗೆ ಕಾಲಿಟ್ಟಿದ್ದಂತ ಭಾರತ ಮೊದಲ 2 ಪಂದ್ಯಗಳನ್ನು ಭರ್ಜರಿಯಾಗಿ ಗೆದ್ದಿತ್ತು. ಶ್ರೀಲಂಕಾ ವಿರುದ್ಧದ ಉದ್ಘಾಟನಾ ಪಂದ್ಯದಲ್ಲಿ 59 ರನ್ಗಳ ಅಂತರದ ಗೆಲುವು, ಹಾಗೆ ಪಾಕಿಸ್ತಾನ ವಿರುದ್ಧದ 2ನೇ ಪಂದ್ಯದಲ್ಲಿ 88 ರನ್ಗಳ ಅಂತರದ ಗೆಲುವು. ಆದರೆ ಸೌತ್ ಆಫ್ರಿಕಾ ವಿರುದ್ಧದ 3ನೇ ಪಂದ್ಯದಲ್ಲಿ ಸೋಲನ್ನ ಕಾಣಬೇಕಾಯಿತು. ಈ ಮೂಲಕ ಸೆಮಿಫೈನಲ್ ಲೆಕ್ಕಾಚಾರ ಶುರುವಾಗಿದೆ. ಭಾರತ ಮುಂದಿನ ಪಂದ್ಯಗಳನ್ನ ಗೆದ್ರೆ ಹೇಗೆ ಅಥವಾ ಸೋತ್ರೆ ಹೇಗೆ ಅನ್ನುವಂತ ಲೆಕ್ಕಾಚಾರ ನಡೀತಾ ಇದೆ. ಟಾಸ್ ಸೋತ ಭಾರತಕ್ಕೆ ಬ್ಯಾಟಿಂಗ್ ನಲ್ಲೂ ಸಿಗಲಿಲ್ಲ ಬಲ. ಗುರುವಾರ ವಿಶಾಖಪಟ್ಟಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತಂತ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನು ಮಾಡಬೇಕಾಯಿತು. ಮೊದಲ ವಿಕೆಟ್ಗೆ ಸ್ಮೃತಿ ಮಂದಾನ ಹಾಗೆ ಪ್ರತೀಕ ರಾವಲ್ 10 ಓವರ್ಗಳಲ್ಲಿ 55 ರನ್ಗಳ ಪಾರ್ಟ್ನರ್ಶಿಪ್ ನೀಡಿದ್ರು. ಪ್ರತೀಕ 37 ರನ್ ಗಳಿಸಿ ಔಟ್ ಆದ್ರೆ ಸ್ಮೃತಿ 23 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಆದ್ರೆ ಆ ನಂತರ ಮಿಡಲ್ ಆರ್ಡರ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಯಿತು. ಹರ್ಲಿನ್ ಡಿಯೋಲ್ 13 ರನ್ ಗಳಿಸಿ ಔಟ್ ಆದ್ರೆ ಜೆಮಿಯಾ ರೋಡ್ರಿಗಸ್ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ನಾಯಕಿ ಹರ್ಮನ್ ಪ್ರೀತ್ ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. 24 ಎಸೆತಗಳಲ್ಲಿ ಕೇವಲ 9 ರನ್ ಗಳಿಸಿದ್ರೆ ಆನಂತರ ದೀಪ್ತಿ ಶರ್ಮಾ ಕೇವಲ 4 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಒಂದು ಹಂತದಲ್ಲಿ 91 ರನ್ಗಳಿಗೆ 2 ವಿಕೆಟ್ ಕಳ್ಕೊಂಡಿದ್ದ ಭಾರತ ತಂಡ 102 ರನ್ಗಳಾಗುವಷ್ಟರಲ್ಲಿ 6 ವಿಕೆಟ್ಗಳನ್ನ ಉರುಳಿಸಿಕೊಂಡಿತ್ತು. 150+ ಸ್ಕೋರ್ ಕೂಡ ರೀಚ್ ಆಗಲ್ವೇನೋ ಅನ್ನುವಂಥ ಟೈಮಲ್ಲಿ ಆಸರೆಯಾಗಿದ್ದೇ ರಿಚಾ ಘೋಷ್. 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ರಿಚಾ ಕೊನೆಯ ಓವರ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ಅದು ಕೂಡ ಕೇವಲ 6 ರನ್ಗಳಿಂದ ಶತಕ ವಂಚಿತರಾದ್ರು. ಒಟ್ಟಾರೆ 77 ಎಸೆತಗಳಲ್ಲಿ 11 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳೊಂದಿಗೆ 94 ರನ್ ಗಳಿಸಿ ನಡೀನ್ ಡಿಕ್ಲರ್ಕ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಒಟ್ಟಾರೆ ಭಾರತ ತಂಡ 49.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು 251 ರನ್ಗಳನ್ನ ಕಲೆ ಹಾಕಿತ್ತು. ಇದು ಐಸಿಸಿ ವುಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ 251 ರನ್ಗಳು ಅಂತಂದ್ರೆ ಬಿಗ್ ಸ್ಕೋರೆ. ಹೀಗಾಗಿ 257 ರನ್ಗಳ ಗುರಿ ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ತಂಡ 48.5 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಟಾರ್ಗೆಟ್ ಅನ್ನ ರೀಚ್ ಆಯಿತು. 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ದ ನಡೀನ್ ಡಿಕ್ಲರ್ಕ್ ಕೇವಲ 54 ಎಸೆತಗಳಲ್ಲಿ 8 ಬೌಂಡ್ರಿ 5 ಭರ್ಜರಿ ಸಿಕ್ಸರ್ಗಳ ಜೊತೆಗೆ ಅಜೇಯ 84 ರನ್ ಸಿಡಿಸಿ ಭಾರತದ ಕೈಯಲ್ಲಿದ್ದ ಗೆಲುವನ್ನ ಕಸಿದುಕೊಂಡ್ರು. ಭಾರತ ಗೆಲ್ಲುತ್ತೆ ಅನ್ಕೊಂಡ ಮ್ಯಾಚ್ ಅನ್ನ ತಮ್ಮ ಬ್ಯಾಟಿಂಗ್ ಮೂಲಕ ತಾವೇ ಗೆದ್ದುಕೊಂಡ್ರು. ಪಂದ್ಯ ಸೋತರು ದಾಖಲೆ ಬರೆದ ರಿಚಾ ಮತ್ತು ಸ್ಮೃತಿ. ಇನ್ನು ಐಸಿಸಿ ವುಮೆನ್ಸ್ ವಿಶ್ವಕಪ್ನಲ್ಲಿ ಭಾರತದ ಸ್ಟಾರ್ ಆಟಗಾರ್ತಿಯರಾದ ಸ್ಮೃತಿ ಮಂದಾನ ಹಾಗೆ ರಿಚಾ ಘೋಷ್ ಈ ದಾಖಲೆ ಬರೆದಿದ್ದಾರೆ. ಮಂದಾನ ಕಡೆಯಿಂದ ಬಿಗ್ ಸ್ಕೋರ್ ಬಂದಿಲ್ಲ ಅಂದ್ರೂ ಕೂಡ ಕ್ಯಾಲೆಂಡರ್ ವರ್ಷದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಕ್ಯಾಲೆಂಡರ್ ವರ್ಷವೊಂದರಲ್ಲಿ ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ಸ್ ಕಲೆ ಹಾಕಿದ ಆಟಗಾರ್ತಿ ಎಂಬ ದಾಖಲೆ ಬರೆದಿದ್ದಾರೆ. ಗುರುವಾರದ ಪಂದ್ಯದಲ್ಲಿ 23 ರನ್ ಗಳಿಸಿದ್ದ ಸ್ಮೃತಿ ಈ ವರ್ಷ ಏಕದಿನ ಕ್ರಿಕೆಟ್ನಲ್ಲಿ 982 ರನ್ಗಳನ್ನ ಕಲೆ ಹಾಕಿದ್ದಾರೆ. 17 ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇದರಲ್ಲಿ 4 ಶತಕ ಹಾಗೆ 3 ಅರ್ಧ ಶತಕಗಳು ಕೂಡ ಇವೆ. 1997ರಲ್ಲಿ ಆಸ್ಟ್ರೇಲಿಯಾದ ಬೆಲಿಂಡಾ ಕ್ಲಾರ್ಕ್ 970 ರನ್ ಗಳಿಸಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಇನ್ನು ರಿಚಾ ಏಕದಿನ ಕ್ರಿಕೆಟ್ನಲ್ಲಿ 1000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಭಾರತ ತಂಡದ ಸೆಮೀಸ್ ಲೆಕ್ಕಾಚಾರ ಹೇಗಿದೆ? ಇನ್ನು ಟೂರ್ನಿಯಲ್ಲಿ 2 ಪಂದ್ಯಗಳನ್ನ ಗೆದ್ದು 1 ಪಂದ್ಯವನ್ನ ಸೋತಿರುವಂತ ಭಾರತದ ಸೆಮೀಸ್ ಲೆಕ್ಕಾಚಾರ ಶುರುವಾಗಿದೆ. ಹಾಗಂತ ಸೌತ್ ಆಫ್ರಿಕಾ ವಿರುದ್ಧದ ಸೋಲು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡದೇ ಇದ್ರೂ ಕೂಡ ಮುಂದಿನ ಪಂದ್ಯಗಳಿಗೆ ಅಲರ್ಟ್ ಮೆಸೇಜ್ ಅಂತೂ ನೀಡಿದೆ. ಲೀಗ್ ಹಂತದಲ್ಲಿ ಇನ್ನೂ ಕೂಡ 4 ಪಂದ್ಯಗಳನ್ನ ಭಾರತ ಆಡಬೇಕಿದೆ. ಅಕ್ಟೋಬರ್ 12ರಂದು ಆಸ್ಟ್ರೇಲಿಯಾ ವಿರುದ್ಧ, ಹಾಗೆ ಅಕ್ಟೋಬರ್ 19ಕ್ಕೆ ಇಂಗ್ಲೆಂಡ್ ವಿರುದ್ಧ, ಇನ್ನು ಅಕ್ಟೋಬರ್ 23ಕ್ಕೆ ನ್ಯೂಜಿಲೆಂಡ್ ಹಾಗೆ ಅಕ್ಟೋಬರ್ 26ಕ್ಕೆ ಬಾಂಗ್ಲಾ ವಿರುದ್ಧ ಕಣಕ್ಕಿಳಿಯಬೇಕಿದೆ. ಮುಂದಿನ 4 ಪಂದ್ಯಗಳ ಪೈಕಿ 3 ಮ್ಯಾಚ್ಗಳನ್ನ ಗೆದ್ರೂ ಕೂಡ ಸೆಮೀಸ್ ಕನಸು ನನಸಾಗಲಿದೆ. ಈ ಮೂಲಕ ಚೊಚ್ಚಲ ಐಸಿಸಿ ವುಮೆನ್ಸ್ ವಿಶ್ವಕಪ್ಗೆ ಮುತ್ತಿಡುವಂತ ಅವಕಾಶ ಸಿಗಲಿದೆ. ಟೂರ್ನಿಯಲ್ಲಿ ಗೆಲುವಿನ ಖಾತೆಯನ್ನೇ ತೆರೆಯದ ಪಾಕಿಸ್ತಾನ. ಮತ್ತೊಂದು ಕಡೆ ಪಾಕಿಸ್ತಾನ ತಂಡ ಟೂರ್ನಿಯಲ್ಲಿ 3 ಪಂದ್ಯಗಳನ್ನು ಆಡಿದ್ದು 3ರಲ್ಲಿ ಸೋಲನ್ನು ಕಂಡಿದೆ.
ಈ ಮೂಲಕ 8 ತಂಡಗಳ ಪೈಕಿ -1.887 ನೆಟ್ ರನ್ ರೇಟ್ನೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಅಂಕಪಟ್ಟಿಯಲ್ಲಿ. ಲೀಗ್ ಹಂತದಲ್ಲಿ ಪಾಕಿಸ್ತಾನಕ್ಕೆ ಇನ್ನೂ ಕೂಡ 4 ಪಂದ್ಯಗಳಿವೆ. ಅದೇ ಪಾಕಿಸ್ತಾನಿ ಆಟಗಾರ್ತಿಯರ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದ್ರೆ ಗೆಲುವಿನ ಖಾತೆಯನ್ನ ತೆರೆಯದೆ ಟೂರ್ನಿಯಿಂದ ಹೊರಬೀಳ್ತಾರೆ ಎನ್ನುವಂತ ಚರ್ಚೆ ನಡೀತಾ ಇದೆ. ಒಟ್ಟಿನಲ್ಲಿ ಐಸಿಸಿ ವುಮೆನ್ಸ್ ವಿಶ್ವಕಪ್ನಲ್ಲಿ ಇದು 13ನೇ ಆವೃತ್ತಿ. ಆದರೆ ಭಾರತ ಇದುವರೆಗೂ ಕೂಡ ಒಮ್ಮೆಯೂ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಆಸ್ಟ್ರೇಲಿಯಾ 7 ಸಲ, ಇಂಗ್ಲೆಂಡ್ ತಂಡ 4 ಸಲ, ಹಾಗೆ ನ್ಯೂಜಿಲೆಂಡ್ ತಂಡ 1 ಸಲ ಚಾಂಪಿಯನ್ ಆಗಿದ್ದಾರೆ. ಭಾರತ 2005 ಮತ್ತು 2017ರಲ್ಲಿ ಅಂದ್ರೆ 2 ಸಲ ಫೈನಲ್ ಪ್ರವೇಶ ಪಡೆದಿದ್ದೇ ಅವರ ಸಾಧನೆಯಾಗಿದೆ. ಇನ್ನು 2 ಸಲ ಕೂಡ ರನ್ನರ್ ಅಪ್ ಆಗಿದೆ. ಈ ಸಲ ಮೊದಲ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಕನಸಿನಲ್ಲಿದ್ದಾರೆ. ಸದ್ಯ ಟೂರ್ನಿಯಲ್ಲಿ ಸತತ 2 ಗೆಲುವುಗಳನ್ನ ಕಂಡಿದ್ದ ಭಾರತ ಇದೀಗ 3ನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋಲನ್ನ ಕಂಡಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿದ್ದು ಮುಂದಿನ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕಿದೆ. ನಮಸ್ಕಾರ.